Everyone, you all are able to see the PDF here. Please reply. As I won't reply from everyone, you all are able to see the PDF here. Okay. Okay. So fine then. Lower your hands. So we'll start with the merge sort here. Okay. So merge sort start ಮಾಡೋಣಂತೆ. Okay. So first, I want to say that merge sort also comes under the technique called as divide and conquer. Okay. So divide and conquer ಒಳಗೆ merge sort ಬರ್ತದೆ ಅಂತೇಳಿ ಹೇಳ್ಬೋದು. So merge sort also comes under the technique called as divide and conquer. Okay. So secondly, merge sort ಏನ್ ಮಾಡ್ತದೆ ಅಂತಂದ್ರೆ sorting ಮಾಡ್ತದೆ according to your uh, like ಏನಂತಾರೆ ascending order ಇರ್ಬೋದು descending order ಇರ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಹೌ ಯು ಆರ್ ಗೋಯಿಂಗ್ ಟು ಸರ್ಚ್ ಏನ್ ಮಾಡ್ತದೆ ಸಾರ್ಟ್ ಮಾಡ್ತದೆ ಅಂತ ಹೇಳ್ಬೋದು. ಓಕೆ. ಸೊ ಸೌಜನ್ಯ ಯುವರ್ ಲಾಸ್ಟ್ ಡೌಟ್ ವಾಸ್ ಬರೀ ಸರ್ಚಿಂಗ್ ಸಾರ್ಟಿಂಗ್ ಮೆಥಡ್ ಮಾಡಿದ್ಮೇಲೆ ಸರ್ಚ್ ಮಾಡ್ಬೋದೇನಂತ ಹೇಳಿ. ಸೊ ಫಾರ್ ಯುವರ್ ಡೌಟ್ ಐ ಕ್ಯಾನ್ ಸೇ ದಟ್ if the given question is not in the sorted, okay, so if the given question, so if the given question is not in the sorted form, okay, so sorted form ನಾಗ ಇದ್ದಿದ್ದಿಲ್ಲ ಅಂತಂದ್ರೆ, okay, ನೀವೇನ್ ಮಾಡ್ಬೋದು, we have these methods, sorting method, merge sort, selection sort, okay. So sort ಮಾಡಿ ನೀವು ಅದನ್ನ ಡೈರೆಕ್ಟ್ಲಿ ಸರ್ಚ್ ಮಾಡ್ಬೋದು. Okay, that was the one method we can say. Usually ನಾವು ಏನಂತೀವಿ ಮೆಥಡ್ ನ ಸಾರ್ಟ್ ಮಾಡಿನೇ ಮಾಡ್ತೀವಿ. ಓಕೆ, ಇಲ್ಲ ಅಂದ್ರೆ ಡೈರೆಕ್ಟ್ಲಿ ಅವ ಕ್ವಶನ್ ಅರೆ ಸಾರ್ಟೆಡ್ ಒಳಗೆ ಕೊಡ್ತಾನೆ. ಸಾರ್ಟೆಡ್ ಅರೆ ಒಳಗೆ ಕೊಟ್ಟಿದ್ದಿಲ್ಲ ಅಂತಂದ್ರೆ ಯು ಕ್ಯಾನ್ ಯೂಸ್ ಮರ್ಜ್ ಸಾರ್ಟ್ ಆರ್ ಸೆಲೆಕ್ಷನ್ ಸಾರ್ಟ್, ಕ್ವಿಕ್ ಸಾರ್ಟ್, ಯಾವ್ದಾದ್ರು ಒಂದು ಸಾರ್ಟ್ ಮೆಥಡ್ ನ ಯೂಸ್ ಮಾಡಿ ಅದನ್ನ ಸಾರ್ಟ್ ಮಾಡಿ ಆಮೇಲೆ ಅದನ್ನ ಸೆಂಡ್ ಮಾಡಿ. ಓಕೆ, ಅಂದ್ರೆ ಸರ್ಚ್ ಮಾಡಿ, ಸಾರ್ಟ್ ಮಾಡಿ ಆಮೇಲೆ ಅದನ್ನ ನೀವು ಸರ್ಚ್ ಮಾಡ್ಬೋದು. ಓಕೆ, ಅಂಡರ್ಸ್ಟುಡ್ ಸೌಜನ್ಯ ಫಾರ್ ಯೋರ್ ಡೌಟ್? Not only Saujanya, everyone understood? ಬೈನರಿ ಸರ್ಚ್ ಒಳಗ ಸಾರ್ಟೆಡ್ ಅರೆ ಕೊಟ್ಟಿದ್ದಿಲ್ಲ ಅಂತಂದ್ರ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ಸಾರ್ಟ್ ಮಾಡ್ಬೇಕು. ಓಕೆ, ಯಾವ್ದಾದ್ರು ಒಂದ್ ಮೆಥಡ್ ಯೂಸ್ ಮಾಡಿ, ಮರ್ಜ್ ಸಾರ್ಟ್, ಸೆಲೆಕ್ಷನ್ ಸಾರ್ಟ್, ಯಾವ್ದಾದ್ರು ಮೆಥಡ್ ಯೂಸ್ ಮಾಡಿ ಅದನ್ನ ಸಾರ್ಟ್ ಮಾಡಿ ಆಮೇಲೆ ಅದನ್ನ ಸರ್ಚ್ ಮಾಡಿ. ಕ್ಲಿಯರ್? ಪ್ಲೀಸ್ ರಿಪ್ಲೈ ಎವ್ರಿವನ್. ಕ್ಲಿಯರ್? Okay, so fine then. We'll go for the selection merge sort here. So merge sort also uses a divide and conquer technique. Okay, so merge sort ಏನ್ ಮಾಡ್ತದೆ ಅಂದ್ರೆ divide and conquer technique ನ ಯೂಸ್ ಮಾಡ್ತದ ಅಂತ ಹೇಳ್ಬೋದು. ಸೊ ಡಿವೈಡ್ ಇಲ್ಲಿ ಏನ್ ಮಾಡ್ತೀವಿ, divide and conquer ಒಳಗ divide the given array consisting of n elements in the two parts of n by 2 elements each. Okay, so ಏನ್ ಮಾಡ್ತೀವಿ ಅಂತಂದ್ರೆ ಎಷ್ಟು ಏನ್ ಎಲಿಮೆಂಟ್ಸ್ ಕೊಟ್ಟಿರ್ತಾನೆ, ಫಾರ್ ಎಕ್ಸಾಂಪಲ್ 8 ಎಲಿಮೆಂಟ್ಸ್ ಕೊಟ್ಟ ಅಂತಂದ್ರೆ ಅದನ್ನ ನಾವು 2 ಆಗಿ ಡಿವೈಡ್ ಮಾಡ್ಬೇಕು. ಓಕೆ, ಸೊ 4 4. ಓಕೆ, 9 ಕೊಟ್ಟ ಅಂತಂದ್ರೆ 5 4. ಸೊ 2 ಆಗಿ ಅದನ್ನ ಡಿವೈಡ್ ಮಾಡ್ಬೇಕು. ಸೊ ಡಿವೈಡ್ ಮಾಡಿ ಡಿವೈಡ್ ಮಾಡಕ್ ಏನ್ ಹೇಳ್ತಾನವ ಅಂತಂದ್ರೆ ಗಿವನ್ ಎನ್ ಎಲಿಮೆಂಟ್ಸ್, ಎಷ್ಟು ಎಲಿಮೆಂಟ್ಸ್ ಕೊಟ್ಟಿರ್ತಾನೆ ಅದ್ರಾಗ 2 ಪಾರ್ಟ್ಸ್ ಮಾಡ್ಬೇಕಂತ ಹೇಳ್ತಾನೆ. ದಟ್ ಈಸ್ n by 2 ಈಚ್ ಮಾಡ್ಬೇಕು, n by 2 ಎಲಿಮೆಂಟ್ಸ್ ಈಚ್ ಮಾಡ್ಬೇಕು ಅಂತ ಹೇಳ್ತಾನೆ. ಸೊ divide the given array consisting of n elements into 2 parts. n elements ನ 2 parts ಒಳಗೆ ಡಿವೈಡ್ ಮಾಡ್ರಿ ಅಂತ ಹೇಳ್ತಾನೆ. ಓಕೆ, ಸೊ ಎಷ್ಟು ಬರ್ತದೆ ನಿಮ್ಗೆ, 8 ಇತ್ತು ಅಂತಂದ್ರೆ 4 4 ಬರ್ತದೆ, 9 ಇತ್ತು ಅಂತಂದ್ರೆ 5 4 ಬರ್ತದೆ. ಓಕೆ, ಸೊ ಡಿಪೆಂಡಿಂಗ್ ಅಪಾನ್ ಹೌ ಮಚ್ ದ ಗಿವನ್ ಎಲಿಮೆಂಟ್ಸ್ ಅದ್ರಾಗ ನಾವು ಡಿವೈಡ್ ಮಾಡಬೇಕು 2 ಪಾರ್ಟ್ಸ್ ಒಳಗೆ. ಓಕೆ,
ಸೊ ಫಸ್ಟ್ ಡಿವೈಡ್ ಸ್ಟೆಪ್ ನಾಗ ಏನ್ ಮಾಡ್ತೀರಿ, ಮರ್ಜ್ ಸಾರ್ಟ್ ಒಳಗ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟ್ ಇರ್ತಾವ ಅದನ್ನ ಡಿವೈಡ್ ಮಾಡ್ರಿ, 2 ಪಾರ್ಟ್ ಒಳಗ ಡಿವೈಡ್ ಮಾಡಿ. ಓಕೆ, ನೆಕ್ಸ್ಟ್ ಏನ್ ಮಾಡ್ತೀರ ಅಂತಂದ್ರ ಕಾನ್ಕರ್ ಮಾಡ್ಬೇಕಂದ್ರ ಲೆಫ್ಟ್ ಪಾರ್ಟ್ ಇದ್ದದನ್ನ ಸಾರ್ಟ್ ಮಾಡ್ಬೇಕು, ರೈಟ್ ಪಾರ್ಟ್ ಇದ್ದದನ್ನ ಸಾರ್ಟ್ ಮಾಡ್ಬೇಕು. ಓಕೆ, ಲೆಫ್ಟ್ ಸೈಡ್ ಸಾರ್ಟ್ ಮಾಡ್ಕೋಬೇಕು, ರೈಟ್ ಸೈಡ್ ನ ಸಾರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಸಾರ್ಟ್ ದ ಲೆಫ್ಟ್ ಪಾರ್ಟ್ ಆಫ್ ದ ಅರೇ ಅಂಡ್ ರೈಟ್ ಪಾರ್ಟ್ ಆಫ್ ದ ಅರೇ ರಿಕರ್ಸಿವ್ಲಿ ಯೂಸಿಂಗ್ ದ ಮರ್ಜ್ ಸಾರ್ಟ್ ಟೆಕ್ನಿಕ್ ಯೂಸ್ ಮಾಡಿ ಲೆಫ್ಟ್ ಸೈಡ್ ಇದ್ದದನ್ನ ಲೆಫ್ಟ್ ಸೈಡ್ ಸಾರ್ಟ್ ಮಾಡ್ಕೋರಿ, ರೈಟ್ ಸೈಡ್ ಇದ್ದದನ್ನ ರೈಟ್ ಸೈಡ್ ಸಾರ್ಟ್ ಮಾಡ್ಕೋರಿ ಅಂತ ಹೇಳ್ತಾನೆ. ಓಕೆ, ಸೊ ಆಫ್ಟರ್ ವರ್ಡ್ಸ್ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಕಂಬೈನ್ ಮಾಡ್ಬೇಕು. ಕಂಬೈನ್ ಒಳಗ ಮರ್ಜ್ ದ ಸಾರ್ಟೆಡ್ ಲೆಫ್ಟ್ ಪಾರ್ಟ್ ಅಂಡ್ ಸಾರ್ಟೆಡ್ ರೈಟ್ ಪಾರ್ಟ್ ಟು ಗೆಟ್ ಅ ಸಿಂಗಲ್ ಸಾರ್ಟೆಡ್ ಅರೇ. ಸೊ ಆಮೇಲೆ ಲಾಸ್ಟ್ ಏನ್ ಮಾಡ್ಬೇಕು, ಅವನ್ನೆಲ್ಲ ಕೂಡಿ ಕಂಬೈನ್ ಮಾಡ್ಬೇಕು. ಲೆಫ್ಟ್ ಸಾರ್ಟೆಡ್ ಅರೇ ಮತ್ತೆ ರೈಟ್ ಸಾರ್ಟೆಡ್ ಅರೇ ಎರಡು ಕೂಡಿ ಕಂಬೈನ್ ಮಾಡ್ಬೇಕು, ಒಂದ್ ಸಿಂಗಲ್ ಸಾರ್ಟೆಡ್ ಅರೇ ಬರ್ಬೇಕಂಗ ಕಂಬೈನ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಟೆಕ್ನಿಕ್ ನೋಡ್ರಿ ಏನದ ಇಲ್ಲ, ಡಿವೈಡ್ ಅಂಡ್ ಕಾಂಕರ್. ಫಸ್ಟ್ ಗಿವನ್ ಅರೇನ ನೀವು 2 ಪಾರ್ಟ್ ಒಳಗ ಡಿವೈಡ್ ಮಾಡ್ಕೋಬೇಕು, ರೈಟ್ ಸೈಡ್ ಲೆಫ್ಟ್ ಸೈಡ್ ಅಂತ ಹೇಳಿ. ಸೊ 2 ಪಾರ್ಟ್ ಒಳಗ ಡಿವೈಡ್ ಮಾಡ್ಕೋಬೇಕು. ಸೊ ಹೆಂಗ್ ಡಿವೈಡ್ ಮಾಡ್ಕೋಬೇಕಂದ್ರೆ n/2 ಇರ್ಬೇಕು. 8 ಇತ್ತಂದ್ರ 2 ಅಂತಂದ್ರ 4 ಬರ್ತದೆ, 9 ಇತ್ತಂದ್ರ 5 ಬರ್ತದೆ. ಸೊ n/2 ಹಂಗ ಡಿವೈಡ್ ಮಾಡ್ಕೋಬೇಕು. ಓಕೆ, ಸೊ ಡಿವೈಡ್ ಆದ್ಮೇಲೆ ಏನ್ ಮಾಡ್ಬೇಕು, ಸಾರ್ಟ್ ಮಾಡ್ಬೇಕು ನಾವು. ಲೆಫ್ಟ್ ಸೈಡ್ ಇದ್ದ ಸಪ್ರೇಟ್ ಎರಡು ಪಾರ್ಟ್ ಬಂದಿರ್ತಾವೆ, ಲೆಫ್ಟ್ ಸೈಡ್ ಸಪ್ರೇಟ್, ರೈಟ್ ಸೈಡ್ ಸಪ್ರೇಟ್. ಸೊ ಅವೆರಡನ್ನು ಸಾರ್ಟ್ ಮಾಡ್ಕೋಬೇಕು. ಓಕೆ, ಸೊ ಸಾರ್ಟ್ ಮಾಡ್ಕೋಬೇಕು. ಲೆಫ್ಟ್ ಸೈಡ್ ಸಪ್ರೇಟ್ ಸಾರ್ಟ್ ಮಾಡ್ಕೋಬೇಕು, ರೈಟ್ ಸೈಡ್ ಸಪ್ರೇಟ್ ಸಾರ್ಟ್ ಮಾಡ್ಕೋಬೇಕು. ಸೊ ಸಾರ್ಟ್ ಮಾಡ್ಕೊಂಡು ಏನ್ ಮಾಡ್ತೀರಿ, ಆಮೇಲೆ ಅದನ್ನ ಕಂಬೈನ್ ಮಾಡ್ಬೇಕು ಅಂತ ಹೇಳ್ತಾನೆ. ಓಕೆ, ಸೊ ನೋಡ್ರಿ ಬೋರ್ಡ್ ಮ್ಯಾಗ ತೋರಿಸ್ತೀನಿ ನಿಮಗ. ಜಸ್ಟ್ ಸಿ ದ ಬೋರ್ಡ್ ಹಿಯರ್. See here, just Mega, mute yourself. Okay. Just see here, I will show pictorial representation. We have array here, sort array. Okay, array ಅಂದ್ರೆ ಇಲ್ಲ ಅಂದ್ರೆ elements ಅಂದ್ರೆ. Okay, so elements ಅದಾವ. So elements or arrays ಅದಾವ. Okay, next ಏನ್ ಮಾಡ್ತೀರಿ ಅಂತಂದ್ರೆ ಇದನ್ನ, ಸೊ ಇದನ್ನ ಏನ್ ಮಾಡ್ತೀರಿ, just a second. Okay, next ಏನ್ ಮಾಡ್ಬೇಕು, ಇದನ್ನ n ಎಲಿಮೆಂಟ್ಸ್ ಅದಾವ ಅಂತ ತಿಳ್ಕೊ. ಸೊ n ಎಲಿಮೆಂಟ್ಸ್ ನ by 2 ಮಾಡ್ಬೇಕು. ಸೊ by 2 ಅಂತಂದ್ರೆ ಏನಾಗ್ತದೆ, ಇಲ್ಲ n/2 ಎಲಿಮೆಂಟ್ಸ್ ಬರ್ತಾವಿಲ್ಲ. ಓಕೆ, ಇಲ್ಲೂ ಏನಾಗ್ತದೆ, n/2 ಎಲಿಮೆಂಟ್ಸ್ ಬರ್ತಾವೆ. ಕ್ಲಿಯರ್? ಇಲ್ಲಿನೂ n/2 ಎಲಿಮೆಂಟ್ಸ್ ಬರ್ತಾವ, ಇಲ್ಲಿನೂ n/2 ಎಲಿಮೆಂಟ್ಸ್ ಬರ್ತಾವೆ. ಫಾರ್ ಎಕ್ಸಾಂಪಲ್ ಇಲ್ಲಿ 8 ಎಲಿಮೆಂಟ್ಸ್ ಇದ್ವು ಅಂತ ತಿಳ್ಕೊಳ್ಳಿ. ಓಕೆ, ಸೊ ಏನ್ ಬರ್ತಾವ, ಇಲ್ಲಿ 4 ಎಲಿಮೆಂಟ್ಸ್ ಬರ್ತಾವ, ಇಲ್ಲಿ 4 ಎಲಿಮೆಂಟ್ಸ್ ಬರ್ತಾವ. ಓಕೆ, ಫಾರ್ ಎಕ್ಸಾಂಪಲ್ 9 ಎಲಿಮೆಂಟ್ಸ್ ಇದ್ವು ಅಂತಂದ್ರೆ, ಸೊ 9 ಎಲಿಮೆಂಟ್ಸ್ ಇದ್ವು ಅಂತಂದ್ರೆ ಇಲ್ಲಿ 4 5 ತಗೋಬಹುದು ಅಥವಾ 5 4 ತಗೋಬಹುದು. ಡಿಪೆಂಡಿಂಗ್ ಅಪಾನ್ ದ ಮೆಥಡ್ ಯು ಕ್ಯಾನ್ ಟೇಕ್ 4 5 or 5 4 ಅಂತ ತಗೋಬಹುದು. ಓಕೆ, ಸೊ ಈಗ ಏನ್ ಮಾಡಿದ್ವಿ, n/2 ಎಲಿಮೆಂಟ್ಸ್ ನ ಸಾರ್ಟ್ ಮಾಡಿದ್ವಿ, ಸಾರಿ ಡಿವೈಡ್ ಮಾಡಿದ್ವಿ. ಏನಾಯ್ತು, ಈಗ ಡಿವೈಡ್ ಟೆಕ್ನಿಕ್ ಆಯ್ತು. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡ್ತೀರಿ, ಈಗ ಇದನ್ನ ಲೆಫ್ಟ್ ಅರೇ ಅಂತ ತಗೋತೀವಿ, ಇದನ್ನ ರೈಟ್ ಅಂತ ತಗೋತೀವಿ. ಸೊ ಲೆಫ್ಟ್ ಸೈಡ್ ನ ಸಪರೇಟ್ ಸಾರ್ಟ್ ಮಾಡ್ಬೇಕು. ಇಲ್ಲ ಸಾರ್ಟ್ ಇಟ್ ಸಪರೇಟ್ಲಿ ಲೆಫ್ಟ್ ಸೈಡ್, ರೈಟ್ ಸೈಡ್ ನ ಸಪರೇಟ್ ಸಾರ್ಟ್ ಮಾಡ್ಬೇಕು. ಸೊ ಸಾರ್ಟ್ ಇಟ್ ಸಪರೇಟ್ಲಿ, ಲೆಫ್ಟ್ ಸೈಡ್ ಸಪರೇಟ್, ರೈಟ್ ಸೈಡ್ ಸಪರೇಟ್ ನ ಸಾರ್ಟ್ ಮಾಡ್ಬೇಕು. ಓಕೆ, ಸೊ ಸಾರ್ಟ್ ಮಾಡಿದ್ಮೇಲೆ ಏನ್ ಮಾಡ್ತಿರಿಲ್ಲ ಅಂತಂದ್ರ ಮತ್ ಇದನ್ನ ಕಂಬೈನ್ ಮಾಡ್ಬೇಕು. ಲೆಫ್ಟ್ ಸೈಡ್ ಸಾರ್ಟೆಡ್ ಕಂಬೈನ್ ಮಾಡ್ರಿ, ರೈಟ್ ಸೈಡ್ ಸಾರ್ಟೆಡ್ ಕಂಬೈನ್ ಮಾಡ್ರಿ. ಸೊ ಏನ್ ಬರ್ಬೇಕು ನಿಮ್ಗೆ, ಇಲ್ಲಿ ಒಂದು ಫುಲ್ ಸಾರ್ಟೆಡ್ ಅರೇ ಅಂತ ಹೇಳಿ ಒಂದು ಬರ್ಬೇಕು. ಇಲ್ಲಿ ಏನ್ ಬರ್ಬೇಕು ನಿಮ್ಗೆ, ಲಾಸ್ಟ್ ಸಾರ್ಟೆಡ್ ಅರೇ ಬರ್ಬೇಕು, ಸಾರ್ಟೆಡ್ ಸಿಂಗಲ್ ಅರೇ. ಸೊ ಇವೆರಡು ಕಂಬೈನ್ ಮಾಡಿ ಒಂದು ಸಾರ್ಟೆಡ್ ಸಿಂಗಲ್ ಅರೇ ಬರ್ಬೇಕು. ಸೊ ಏನಾಯ್ತಿಲ್ಲ, ಡಿವೈಡ್ ಟೆಕ್ನಿಕ್ ಆತಿಲ್ಲ. ಓಕೆ, ಇಲ್ಲೇ ಕಾನ್ಕರ್ ಟೆಕ್ನಿಕ್ ಆತ, ಆಮೇಲೆ ಇಲ್ಲೇ ಕಂಬೈನ್ ಟೆಕ್ನಿಕ್ ಆತ. ಸೊ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ divide and conquer method. Understood? Please reply, everyone understood this method? Please, I want reply from everyone. Everyone understood this method? How we are using sorted in divide and conquer? I want reply from everyone. What about others?
fine then. If you write down the definition here, definition and diagram. First definition ಬರ್ಕೋರಿ, heading ಹಾಕ್ರಿ merge sort ಅಂತ ಹೇಳಿ. So put the heading as merge sort and write down the definition. I will just dictate, write down the definition. Just a second, I'll open the PDF now. ನೋಡ್ತದೆ. Write on the heading as merge, the merge sort. Okay, afterwards write on divide. Divide and subheading ಹಾಕ್ರಿ. Divide ಒಳಗೆ definition ಬರೀರಿ. Divide the given array. Divide the given array consisting of. Divide the given array consisting of n elements. Consisting of n elements into two parts of n by 2 elements each. Into two parts of n by 2 elements each. Okay, this I am repeating here. ಬರ್ಕೋಕತ್ತೀರೋ ಇಲ್ಲ? ನಂಗೆ ಯಾಕೋ ಡೌಟ್ ಬರತ್ತದ, ಬರ್ಕೋಕತ್ತೀರಿ. ರೈಟಿಂಗ್ ಶೇರ್ ಮಾಡ್ಲೇನ? ಶೇರ್ ಮಾಡಿ ಬರ್ಕೋತಿದ್ರೆ ಬರ್ಕೋರಿ ಫಾಸ್ಟ್. ಜಸ್ಟ್ ಸೆಕೆಂಡ್, ಅದನ್ನ ಶೇರ್ ಮಾಡ್ತೀನಂತ ಆಗ್ಲೇ ಮಾಡಿದ, ಅದನ್ನ ಬರ್ಕೊಂಡ್ಬಿಡಿ. ಎಸ್ ರೈಟ್ ಆನ್ ದಿಸ್ ಫಾಸ್ಟ್. ಇವು ಮೂರು ಡೆಫಿನೇಷನ್ ಬರೀರಿ. ಡಿವೈಡ್, ಕಾನ್ಕರ್ ಅಂಡ್ ಕಂಬೈನ್ ಮೂರು ಡೆಫಿನೇಷನ್ ಬರೀರಿ. ಬರದ್ಮೇಲೆ ಪ್ಲೀಸ್ ರಿಪ್ಲೈ ಆಗ್ಯದಂತ ಹೇಳಿ ರಿಪ್ಲೈ ಮಾಡಿ. ಕಾಣಿಸಾಕತ್ತದಲ್ಲ? PDF ಕಾಣಿಸಾಕತ್ತಿದೆ? Okay, write down those three definitions there fast. Divide ಅಂದ್ರೆ ಏನು? Divide the given array consisting of n elements into two parts of n by 2 elements each. Arpat, you are saying anything? Afterwards, write down conquer, sort the left part of the array and right part of the array recursively using merge sort. Next is conquer definition. Sort the left part of the array and right part of the array recursively using merge sort. Conquer definition. Then combine definition. Merge the sorted left part and sorted right part to get a single sorted array. Combined definition is merge the sorted left part and sorted right part to get a single sorted array. ಈ ಮೂರು ಆದ್ಮೇಲೆ ರಿಪ್ಲೈ ಮಾಡ್ರಿ. ಆದವ್ರ ಮೂರು ಬರ್ದಿದ್ದ ಆದವ್ರ ಹ್ಯಾಂಡ್ ರೈಸ್ ಮಾಡಿಡ್ರಿ ಅಟ್ಲೀಸ್ಟ್, ಇಲ್ಲ ಅಂದ್ರೆ ಅಲ್ಲಿ ಚಾರ್ಟ್ ಒಳಗ ಕಂಪ್ಲೀಟೆಡ್ ಅಂತ ಹೇಳಿ ಫಾಸ್ಟ್ ಆಗಿ ರಿಪ್ಲೈ ಮಾಡಿ. ಮೂರು ಬರೆದ್ ಆದವರು ಜಸ್ಟ್ ಹ್ಯಾಂಡ್ ರೈಸ್ ಮಾಡ್ರಿ, ಇಲ್ಲ ಅಂದ್ರೆ ಅಲ್ಲೇ ಕಂಪ್ಲೀಟೆಡ್ ಅಂತ ಹೇಳಿ ಚಾರ್ಟ್ ಮಾಡಿ. I done fast. Completed? Please reply everyone completed writing these three definitions. Okay. Then draw this diagram. Pictorial representation ಅಂತ ಹೇಳಿ ಇದು diagram ಹಾಕೋದು.
Okay, write it as pictorial represent. Okay, so pictorial representation ಅಂತೇಳಿ ಇದು ಹೆಡಿಂಗ್ ಹಾಕೊಂಡು ಡಯಾಗ್ರಾಮ್ ಹಾಕೋದು. ಸೊ ಅಲ್ಗಾರಿದಮ್ ಅದ ನೆಕ್ಸ್ಟ್ ಕ್ಲಾಸಿಗೆ ನೋಡೋಣ ಅಂತ ಸ್ಟಾರ್ಟ್ ಮಾಡೋಣ ಇವತ್ತು. Algorithm will see in the next class, okay? ಯಾಕಂದ್ರೆ ದೊಡ್ಡದ ಎಕ್ಸ್ಪ್ಲನೇಷನ್ ಆಗಂಗಿಲ್ಲ ಫುಲ್ ಅರ್ಧಂಬರ್ಧ ಆಗ್ಬಿಡ್ತದೆ. ಸೊ algorithm will see in the next class. After writing this one, we'll finish the class. And today I'm going to send the assignment on first question. Okay, so first unit ಮೇಲೆ assignment ಕಳಿಸ್ತೀನಿ. I'll give 4 days time. Write down and send me. Please mail me assignment. Previous year question papers ನಾಗಿಂದ ಇವತ್ತು ಫಸ್ಟ್ ಯೂನಿಟ್ ಇಂದ ಅಸೈನ್ಮೆಂಟ್ ಕಳಿಸ್ತೀನಿ. ಅದನ್ನ ಬರೀರಿ. ಒಂದು ಸಪ್ರೇಟ್ 100 ಪೇಜ್ ಬುಕ್ ಅರೆ ಮಾಡ್ರಿ, ಇಲ್ಲ ಅಂದ್ರೆ ಪೇಪರ್ಸ್ ನಾಗ ಬರೆದ್ರೆ ಫೈಲ್ ಮೇಂಟೈನ್ ಮಾಡ್ರಿ. ಅದನ್ನ ಬರೆದು ನನಗೆ I'll give you 4 days time. Send me to my mail. Okay, I'll send it today. Okay, fine. Completed writing. Complete ಆತ. Everyone completed writing. This figure ಹಾಕೊಂಡ್ರಿ. Okay, so fine, then we'll stop now. We'll continue in the next class. Next class, merge sort in the algorithm of the algorithm node. After that, we'll see the problems on the merge sort. Okay, thank you all.